ಕೃಷಿ ಭೂಮಿಯಾಗಿ ಇದ್ದಿದ್ದು ನೋಡಲ್ಲ, ಆಮೇಲೆ ಕೈಗಾರಿಕೆಯಾಗಿ ಯಾರು ಪರಿವರ್ತನೆ ಹೊಂದಿವ ಅನ್ನೋದೇ 3 ಹಂತದಲ್ಲಿ ಬರ್ತದ. ಅದೇ ಜನಸಂಖ್ಯೆ ಪರಿವರ್ತನಾ ಸಿದ್ಧಾಂತ ಆಗ್ತದ. ಸರ್ ಬರೀ ಮುಗಿಸ್ಬೇಕು. ಜನಸಂಖ್ಯೆ ಪರಿವರ್ತನೆ ಸಿದ್ಧಾಂತ 3 ಹಂತದಾಗ ಅಂದ್ರೆ 3 ಸ್ಟೆಪ್ ಅವ. ಆ 3 ಸ್ಟೆಪ್ನಾಗ ಯಾವ ರೀತಿ ಜನಸಂಖ್ಯೆ ದರ ಆಗಿರ್ಬೋದು, ಜನಸಂಖ್ಯೆ ಬೆಳವಣಿಗೆ ಆಗಿರ್ಬೋದು, ಕೃಷಿ ಭೂಮಿಯಿಂದ ಮತ್ತು ಕೈಗಾರಿಕೆ ಭೂಮಿಗೆ ಯಾವ ರೀತಿ ಪರಿವರ್ತನೆ ಹೊಂದಿದ, ಅಲ್ಲಿ ಮರಣ ದರಗಳು ಎಷ್ಟವ, ಜನನ ದರ ಎಷ್ಟವ, ಅದೇ 3 ಸಿದ್ಧಾಂತ. ಅದರಾಗ ಮೊದಲನೇ ಹಂತ ಜನಸಂಖ್ಯೆ ಪರಿವರ್ತನಾ ಸಿದ್ಧಾಂತ ಪ್ರಕಾರ ಆರ್ಥಿಕ ಅಭಿವೃದ್ಧಿ ಪ್ರಕ್ರಿಯೆ ಆರಂಭವಾಗುವುದೇ ಕೃಷಿ. ಅಂದ್ರೆ ಈ ಸಿದ್ಧಾಂತ ಏನ್ ಹೇಳ್ತದೆ ನಮ್ಗೆ, ಕೃಷಿನಿಂದ ಅಲ್ಲ, ಕೃಷಿ ಮೊದಲು ಮಾನವನ ಮೂಲ ಉದ್ದೇಶವೇ ಕೃಷಿ ಆಗಿದ್ದು, ಆ ಕೃಷಿನಿಂದ ಈ ಸಲ ಕೈಗಾರಿಕಾ ಅಭಿವೃದ್ಧಿ ಬರುವುದ. ಅದರ ಪ್ರಮುಖ ಉದ್ದೇಶ ಕೃಷಿ. ಪ್ರಧಾನ ಆರ್ಥಿಕತೆ ಮೊದಲ ಹಂತವಾಗಿದೆ. ಈ ಹಂತದಲ್ಲಿ ಜನನ ಮತ್ತು ಮರಣ ದರಗಳು ಎರಡು ಅಧಿಕವಾಗಿರ್ತದೆ. ಅಂದ್ರೆ ಮೊದಲನೇ ಹಂತದಾಗ ಕೃಷಿ ಅವಲಂಬನೆ ಆಗಿರ್ತೀವಿ. ಈ ಹಂತದಾಗ ಜನಸಂಖ್ಯೆ ಬೆಳವಣಿಗೆ ಹೆಚ್ಚು ಇರುತ್ತದೆ. ಹಾಗೆ ಜನಸಂಖ್ಯೆ ಕೂಡ ಮರಣ ದರ ಅಂದ್ರೆ ಸಾಯುವರ ಸಂಖ್ಯೆ ಹೆಚ್ಚಾಗಿರ್ತದೆ. ಈ ಹುಟ್ಟುವರ ಸಂಖ್ಯೆ ಮತ್ತು ಸಾಯುವ ಸಂಖ್ಯೆ ಎರಡು ಅಧಿಕವಾಗಿರ್ತವೆ ಮೊದಲನೇ ಹಂತದಾಗ. ಈ ಹಂತ ಕೃಷಿ ಭೂಮಿ ಅಂದ್ರೆ ಕೃಷಿಯ ಮೂಲ ಉದ್ದೇಶ ಆಗಿರ್ತದೆ. ಎಲ್ಲರೂ ಕೃಷಿಯನ್ನು ಅವಲಂಬನೆ ಆಗಿರ್ತಾರೆ. ಮತ್ತು ಅನಕ್ಷರತೆ, ಸಾಮಾಜಿಕ ಮತ್ತು ಧಾರ್ಮಿಕ ಸಂಪ್ರದಾಯಗಳ ಅಸ್ತಿತ್ವ. ಅಂದ್ರೆ ಮೊದಲನೇ ಹಂತದಾಗ ಯಾರು ಅನಕ್ಷರಸ್ಥರು ಇರ್ತಾರೆ, ಯಾರು ಅಕ್ಷರಸ್ಥರು ಇರ್ತಾರೆ, ಶಾಲೆ ಆಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ನಿರ್ಮಾಣ ಕೈಗಾರಿಕೆ ಅಭಿವೃದ್ಧಿ ಇರ್ಬೋದು, ಏನು ಇರಲ್ಲ. ಅನಕ್ಷರತೆಯಿಂದ ಇರ್ತಾರೆ, ಅವ್ರು ಯಾರಿಗೂ ಓದಕ ಬರಕ ಏನೂ ಗೊತ್ತಿರಲ್ಲ. ಮತ್ತು ಅವರು ಸಾಮಾಜಿಕ ಮತ್ತು ಧಾರ್ಮಿಕ ಸಂಪ್ರದಾಯಗಳನ್ನು ಅಸ್ತಿತ್ವದಿಂದ ಅವರು ಮೂಢನಂಬಿಕೆಗಳನ್ನು ನಂಬುತ್ತಿರ್ತಾರೆ. ಮತ್ತು ಸಾಮಾಜಿಕ ಮತ್ತು ಧಾರ್ಮಿಕ ಕೆಲವು ಕನಿಷ್ಠ ಪದ್ಧತಿಗಳನ್ನು ಅವರು ಅದನ್ನು ಬಿಡಿಯಿರುತ್ತದೆ. ಮತ್ತು ಜನಸಂಖ್ಯೆ ನಿಯಂತ್ರಣದ ಬಗ್ಗೆ ಜ್ಞಾನದ ಕೊರತೆ ಇರುತ್ತೆ. ಈ ಮೊದಲನೇ ಹಂತದಾಗ ಜನಸಂಖ್ಯೆ ನಿಯಂತ್ರಣ ಮಾಡಬೇಕು, ಇಷ್ಟೇ ಮಂದಿ ಇರಬೇಕು, ಇಷ್ಟು ಮಂದಿ ಇರಬೇಕು ಅನ್ನೋದು ಯಾವುದೇ ಪರಿಕಲ್ಪನೆ ಇಲ್ಲ. ಅದ್ರ ಬಗ್ಗೆ ಅವರು ಯೋಚನೆ ಮಾಡಲ್ಲ. ಬಾಲ್ಯ ವಿವಾಹಗಳು ಅತಿಯಾಗಿರುತ್ತೆ. ಅಂದ್ರೆ ಮೊದಲನೇ ಹಂತ ಬಾಲ್ಯ ವಿವಾಹಗಳು ಇರ್ತಿರುತ್ತೆ. ಇದರಿಂದ ಜನಸಂಖ್ಯೆ ದರನು ಹೆಚ್ಚಾಗ್ತಿರ್ತದೆ. ಜನಸಂಖ್ಯೆಯಲ್ಲಿ ಒಂದೇ ಹಂತದಾಗ ಯಾಕೆ ಹೆಚ್ಚಾಗ್ತದೆ ಅಂದ್ರೆ ಅಲ್ಲಿ ಜನಸಂಖ್ಯೆ ನಿಯಂತ್ರಣ ಮಾಡ್ಬೇಕನ್ನೋದು ಯೋಚನೆ ಯಾರಿಗಿರಲ್ಲ. ಅವ್ರು ಏನಂದ್ರೆ ಕುಟುಂಬ ಅಂತ ಜನಸಂಖ್ಯೆ ಭಾಳ ಮಂದಿ ಇರಬೇಕು, ಮಕ್ಕಳು ಭಾಳ ಇರಬೇಕು, ಚಂದ ಇರ್ಬೇಕು ಅನ್ನೋ ಒಂದು ಆಲೋಚನೆ ಮೊದಲನೇ ಹಂತದಾಗ ಇರ್ತದೆ. ಮತ್ತೆ ಇಲ್ಲಿ ಕೃಷಿ ಕುಟುಂಬಗಳು ದೊಡ್ಡ ಸಂಸಾರಗಳನ್ನ ಅಪೇಕ್ಷಿಸುತ್ತವೆ. ಅಂದ್ರೆ ಇಲ್ಲಿ ಯಾರೊಬ್ಬರು ಇದನ್ನು ತುಂಬ ಕೃಷಿ ಕುಟುಂಬ ಇರ್ತಾನೆ, ಅವನ ಸಂಸಾರ ದೊಡ್ಡದಾಗಿರ್ಬೇಕು, ಖಾನದಾನ ದೊಡ್ಡದಿರಬೇಕು ಅನ್ನೋ ಸಲಿಂದ ಅವ್ರಿಗೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತದೆ. ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದ್ರೆ ಒಂದೇ ಹಂತದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತದೆ. ಈ ಅಂಶಗಳು ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣವಾಗಿರ್ತದೆ. ಮತ್ತೆ ಇಲ್ಲಿ ಆಹಾರದ ಕೊರತೆ ಇರ್ತದೆ. ಒಂದೇ ಹಂತದಾಗ ಆಹಾರ ಇರೋದಿಲ್ಲ, ಎಲ್ಲರಿಗೂ ಊಟ ಸಿಗುತ್ತಿಲ್ಲ. ನಾವು ಹಿಂದೆ ಹೇಳ್ತಿರ್ತಲ್ಲ, ಒಂದೇ ಊಟ ಮಾಡಿ ಅಡ್ಡೆ ಊಟ ಮಾಡಿ ಅಂತಿರ್ತಲ್ಲ, ಅಲ್ಲಿ ಜನಸಂಖ್ಯೆ ಹೆಚ್ಚಿರ್ತದೆ. ಮತ್ತು ಆಹಾರ ಉತ್ಪಾದನೆ ಕಡಿಮೆ ಇರ್ತದೆ. ಇಲ್ಲಿ ಮೂಲಭೂತ ಸೌಕರ್ಯಗಳಿರಲ್ಲ, ನೀರಾವರಿಗಿರ್ಬೋದು, ರಸಗೊಬ್ಬರಗಳಾಗಿರ್ಬೋದು, ಇಂಥ ಮೂಲಭೂತ ಸೌಕರ್ಯಗಳು ಇರುವುದಿಲ್ಲ. ಅದರ ಸಲುವಾಗಿ ಆಹಾರದ ಕೊರತೆ ಇರ್ತದೆ. ಮತ್ತು ಅಪೌಷ್ಟಿಕತೆ, ಸಾಂಕ್ರಾಮಿಕ ರೋಗಗಳು ಇರ್ತವೆ. ಮೊದಲೇ ಹಂತದಲ್ಲಿ ಅಪೌಷ್ಟಿಕತೆ, ಆಹಾರ ಇದ್ರೂ ಅದರ ಪೌಷ್ಟಿಕತೆ ಇರುವುದಿಲ್ಲ. ಅಂದ್ರೆ ಮನುಷ್ಯನಿಗೆ ಪ್ರೋಟೀನ್ಗಳು ಇಂಪಾರ್ಟೆಂಟ್ ಇರ್ತದೆ. ಆ ಪ್ರೋಟೀನ್ಗಳಿಂದ ಮನುಷ್ಯ ಜೀವಿತವಾಗಿ ಇರ್ತಾನೆ. ಅಂತಂದಾಗ ಮೊದಲೇ ಹಂತದಾಗ ಆಹಾರ ಉತ್ಪಾದನೆ ಕಡಿಮೆ ಇದ್ರೂ ಆಹಾರದಿಂದ ಪೌಷ್ಟಿಕಾಂಶಗಳು ಇರುವುದಿಲ್ಲ. ಅದಕ್ಕೆ ಜಲ್ದಿ ಸಾಯ್ತಿರ್ತಾನೆ. ಇಲ್ಲಿ ಜಲ್ದಿ ಬಹಳ ಜನಸಂಖ್ಯೆ ಕಾರಣ ಒಂದು ಬಾಲ್ಯ ವಿವಾಹ ಇರ್ಬೋದು, ಮತ್ತು ಅನಕ್ಷರತೆ, ಕುಟುಂಬ ಯೋಜನೆಗಳಿಗೆ ಗೊತ್ತಿರೋದಿಲ್ಲ. ಯಾಕೆ ಜಲ್ದಿ ಸೈತಾರ ಅಂದ್ರೆ ಭಾಳ ಮಂದಿ ಸೈತಾರ ಅದರಲ್ಲಿ ಅಪೌಷ್ಟಿಕತೆ, ಆಹಾರದ ಸೌಲಭ್ಯ ಇರುವುದಿಲ್ಲ. ಮತ್ತು ಸಾಂಕ್ರಾಮಿಕ ರೋಗಗಳು ಮೊದಲೆಲ್ಲ ಪೀಡ್ಸ್, ಏಡ್ಸ್, ಮತ್ತು ಪ್ಲೇಗ್ ಮಲೇರಿಯಾ ಅವರಿಂದ ಜನಸಂಖ್ಯೆ ಭಾಳ ಮಂದಿ ಸತ್ತರ ಆಗಿದೆಯಲ್ಲ. ಈಗ ಅವಕ್ಕೆಲ್ಲ ಔಷಧಿ ಬಂದಿದೆ, ಈ ಸದ್ಯದಲ್ಲಿ ಸರಿಯಾಗಿರ. ಮತ್ತು ವೈದ್ಯಕೀಯ ಸೌಲಭ್ಯಗಳ ಅಭಾವ, ಸಾರಿಗೆ ವ್ಯವಸ್ಥೆಯ ಅಭಾವ. ಅಂದ್ರೆ ಇಲ್ಲಿ ಮಧ್ಯ ಹಂತದಾಗ ವೈದ್ಯಕೀಯ ಸೌಲಭ್ಯಗಳು ಇರುವುದಿಲ್ಲ. ಡಾಕ್ಟರ್ ಆಗಿರ್ಬೋದು, ದೊಡ್ಡ ದೊಡ್ಡ ಕಟ್ಟಡಗಳಿರ್ಬೋದು, ಉನ್ನತ ರೀತಿಯ ಉತ್ಪನ್ನಗಳಾಗಿರ್ಬೋದು, ಇವು ಯಾವುವು ಒಂದೇ ಹಂತದಾಗ ಇರುವುದಿಲ್ಲ. ಅದಕ್ಕಾಗಿ ಅಲ್ಲಿ ಜನಸಂಖ್ಯೆ ಸರಿಯಾಗಿ ಪ್ರಮುಖವಾದ ಕಾರಣ. ಉತ್ತಮ ಸಾರಿಗೆ ಸೌಲಭ್ಯ, ಹಿಂದೆಲ್ಲ ರೋಡ್ ಆಗಿರ್ಬೋದು, ಬಸ್ ಇರಬಹುದು, ಟ್ರಾಕ್ಟರ್, ಯಾವ ಸಾರಿಗೆ ಸೌಲಭ್ಯ ಇರುವುದಿಲ್ಲ. ಒಂದು ಇಲ್ಲಿ ಮಳೆ ಆಗಿಲ್ಲ ಅಂದ್ರೆ ದಕ್ಷಿಣ ಕನ್ನಡ ಕಡೆ ಮಳೆ ಆಗಿತ್ತು, ಅಲ್ಲೆಲ್ಲ ಉತ್ಪನ್ನಗಳು ಅಲ್ಲಿ ಬೆಳೆದಿವ ಅಂದ್ರೆ ಅದನ್ನ ಇಲ್ಲಿ ತರಕ ತಂದು ಇಲ್ಲಿ ಜನಗಳಿಗೆ ಹಂಚಕ ಒಂದು ಸಾರಿಗೆ ವ್ಯವಸ್ಥೆ ಇರ್ತಿರ್ತಿಲ್ಲ. ಅಲ್ಲಿ ಬೆಳೆದಿವಲ್ಲೇ ಇಲ್ಲಿ ಬೆಳೆದಿಲ್ಲ. ಇದ್ರ ಸಲಿಂದಾಗಿ ಇಲ್ಲಿ ಮರಣ ದರ ಹೆಚ್ಚಾಗ್ತಿರ್ತದೆ. ಈ ಹಂತದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಗದ್ದೆ ಇರುತ್ತಿಲ್ಲ. ಮೊದಲೇ ಹಂತ ವಿಜ್ಞಾನ ಅಂದ್ರೆ ಏನು, ತಂತ್ರಜ್ಞಾನ ಅಂದ್ರೆ ಏನು, ಅದರಲ್ಲಿ ಇನ್ನೂ ಜನಸಂಖ್ಯೆಯಲ್ಲಿ ವೃದ್ಧಿ ಆಗ್ತಿರಲಿಲ್ಲ. ಅದರ ಸಲುವಾಗಿ ಇಲ್ಲಿ ಮರಣ ದರ ಹೆಚ್ಚಾಗಿರ್ತದೆ. ಎರಡನೇ ಹಂತ, ಎರಡನೇ ಹಂತದಾಗ ಏನಾಗ್ತದೆ, ಈ ಹಂತದಲ್ಲಿ ಆರ್ಥಿಕ ಪ್ರಗತಿಯ ಲಕ್ಷಣಗಳು ಬರ್ತವೆ. ಈ ಹಂತದಾಗ ಮಾನವ ಸ್ವಲ್ಪ ಅಭಿವೃದ್ಧಿ ಹೊಂದುತ್ತಿರ್ತಾರೆ. ಈಗ ಒಂದೇ ಹಂತದಲ್ಲಿ ಬಹಳ ಹಿಂದುಳಿದ ಪ್ರದೇಶಗಳಿಗೆ ಅಂದ್ರೆ ಹಿಂದುಳಿದ ರಾಷ್ಟ್ರಗಳಿಗೆ ಅನ್ವಯ ಆಗ್ತದೆ. ಇದು ಉದ್ಯಮಶೀಲ ಅಂದ್ರೆ ಪ್ರಗತಿಪರಶೀಲ ಅಂತ ರಾಷ್ಟ್ರಗಳಲ್ಲಿ ಎರಡನೇ ಹಂತ ಉತ್ಪನ್ನ. ಹಂತದಲ್ಲಿ ಆರ್ಥಿಕ ಪ್ರಗತಿ
ಆಹಾರ ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡ್ತಾರೆ. ಯಾವ ರೀತಿ ಅಂದ್ರೆ ರಸಗೊಬ್ಬರ ಹಾಕೋದ್ರಿಂದ ಇರ್ಬೋದು, ನೀರಾವರಿಯಿಂದ ಇರ್ಬೋದು, ಇನ್ನೊಂದೇ ರೀತಿಯ ಕ್ರಿಮಿಕಾಟಗಳ ನಾಶಕಗಳಾಗಿರ್ಬೋದು, ಇಲ್ಲಿ ಆಹಾರ ಉತ್ಪಾದನೆ ಹೆಚ್ಚಾಗ್ತದ. ಆಹಾರ ಉತ್ಪಾದನೆ ಹೆಚ್ಚಾಗೋದ್ರಿಂದ ಮರಣ ದರ ಕಮ್ಮಿ ಆಗ್ತದೆ. ಜನನ ದರ ಸ್ವಲ್ಪ ಪ್ರಮಾಣದಲ್ಲಿ ಇದ್ದರೂ ಮರಣ ದರ ಬಹುವಾಗಿ ಇರ್ತಾರೆ. ಅಂದ್ರೆ ಇಲ್ಲಿ ಮರಣ ದರ ಬಹಳ ಇರ್ತದೆ. ಯಾಕಂದ್ರೆ ಸಾಂಕ್ರಾಮಿಕ ರೋಗಗಳಿರ್ಬೋದು, ಆಹಾರ ಇಲ್ಲದೆ ಆಗಿರ್ಬೋದು, ಸಾರಿಗೆ ವ್ಯವಸ್ಥೆ ಇಲ್ಲದೆ ಇರ್ಬೋದು, ವೈದ್ಯಕೀಯ ವ್ಯವಸ್ಥೆಗಳಿಲ್ಲದೆ ಇಲ್ಲಿ ಮರಣ ದರ ಬಹಳ ಆಗ್ತದೆ. ಇಲ್ಲಿ ಎರಡನೇ ಹಂತದಾಗ ಅವು ಎಲ್ಲ ಇರ್ತವೆ. ಸಾರಿಗೆ ವ್ಯವಸ್ಥೆ ಇರ್ಬೋದು, ವೈದ್ಯಕೀಯ ವ್ಯವಸ್ಥೆ ಇರ್ಬೋದು, ಅದರ ಸರಿಯಾಗಿ ಮರಣ ದರ ಕಮ್ಮಿ ಆಗ್ತದೆ. ಈ ಆಹಾರ ಹೆಚ್ಚಳವಾಗಿರುವುದರಿಂದ ಹಸಿವು ಅಪೌಷ್ಟಿಕತೆ ಸಮಸ್ಯೆಗಳು ಸ್ವಲ್ಪ ನಿವಾರಣೆ ಆಗ್ತವೆ. ಈ ಎರಡನೇ ಹಂತ ಕೃಷಿ ಭೂಮಿ ಹೆಚ್ಚಾಗಿ ಆಹಾರ ಬೆಳೆಯುವ ಪದಾರ್ಥ ಹೆಚ್ಚಾಗ್ತದೆ. ಇದರಿಂದ ಎಲ್ಲರಿಗೂ ಊಟ ಸಿಗ್ತದೆ. ಎಲ್ಲರಿಗೂ ಊಟ ಸಿಗೋದ್ರಿಂದ ಅವ್ರ ಪೌಷ್ಟಿಕತೆ ಮತ್ತು ಅವರ ದೇಹದ ಸದೃಢತೆ ಎಲ್ಲ ಹೆಚ್ಚಾದ್ರಿಂದ ಮನುಷ್ಯನ ಬೆಳವಣಿಗೆ ಆಯಸ್ಸು ಇಲ್ಲ ಸ್ವಲ್ಪ ಹೆಚ್ಚಾಗಿರ್ತದೆ. ಅದರ ಸರಿಯಾಗಿ ಮರಣ ದರ ಸ್ವಲ್ಪ ಕಡಿಮೆ ಆಗ್ತೈತಿ. ಮತ್ತು ಸಾರಿಗೆ ವ್ಯವಸ್ಥೆ ಸುಗಮವಾಗಿರುತ್ತೆ. ಒಂದು ಕಡೆಯಿಂದ ಆಹಾರ ಇನ್ನೊಂದು ಕಡೆ ಹೋಗುತ್ತಾ. ಒಂದೇ ಹಂತದಾಗ ಅಲ್ಲಿ ಬೆಳೆದ ಆಹಾರ ಕರೆಕ್ಟ್ ಬರ್ತಿಲ್ಲ, ಅಲ್ಲಿ ಸಾರಿಗೆ ವ್ಯವಸ್ಥೆ ಇರುತ್ತಿಲ್ಲ. ಇವಾಗ ಸ್ವಲ್ಪ ಆಹಾರ ಸುಧಾರಣೆ ಆಗಿದೆ. ಸಾರಿಗೆ ವ್ಯವಸ್ಥೆ ಸುಧಾರಣೆ ಆಗಿರುವಂತೆ ಎಲ್ಲ ಕಡೆ ಸರಬರಾಜು ಮಾಡ್ತಾರೆ. ಆಹಾರ ವಿತರಣೆ ಅಂತ ಆಹಾರ ಮೊದಲು ಕೇಂದ್ರೀಕೃತವಾಗಿರ್ತಿತ್ತು. ವಿತರಣೆ ಆಗೋದ್ರಿಂದ ಪ್ರತಿಯೊಬ್ಬರಿಗೂ ಊಟ ಸಿಗ್ತದೆ. ಊಟ ಸಿಗೋದ್ರಿಂದ ಬದುಕುವ ಅವಧಿ ಹೆಚ್ಚಾಗಿರ್ತದೆ. ಭೀಕರ ಕಾಯಿಲೆಗಳ ನಿವಾರಣೆ ಮೊದಲೆಲ್ಲ ಏಡ್ಸ್, ಪ್ಲೇಗ್, ಮಲೇರಿಯಾ, ಕಾಲರಾ ಅಂತ ರೋಗಗಳಿಗೆ ಯಾವುದೇ ರೀತಿಯ ಔಷಧಿಗಳು ಇರುವುದಿಲ್ಲ. ಅದರಿಂದ ನಿಮ್ಮ ಬಹಳ ಮಂದಿ ಸೇರಿರುತ್ತೆ. ಈ ಅನುಭವಗಳಿಗೆಲ್ಲ ಎರಡನೇ ಹಂತದಾಗ ಪರಿಹಾರ ಕಂಡುಕೊಳ್ತಾರೆ. ಪರಿಹಾರದಿಂದವರಿಗೆಲ್ಲ ಲಸಿಕೆಗಳು ಕೊಡುವುದರಿಂದ ಅವರ ಸಾಯಿಯ ಪ್ರಮಾಣ ಕಡಿಮೆ ಆಗ್ತದೆ. ಇದ್ರ ಸರಿಯಾಗಿ ಪ್ರಮಾಣ ಕಡಿಮೆ ಆಗಿರ್ತದೆ. ಈ ಜನಸಂಖ್ಯೆಯು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ. ಬಹಳ ಪ್ರಮಾಣದಲ್ಲಿ ಕಡಿಮೆ ಆಗಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಯಾಕೆ ಕಡಿಮೆ ಆಗ್ತದೆ ಅಂದ್ರೆ ಇಲ್ಲಿ ಸ್ವಲ್ಪ ಸಂಪ್ರದಾಯಗಳಾಗಿರ್ಬೋದು, ಬಾಲ್ಯ ಪದ್ಧತಿಗಳು ಅಷ್ಟು ಬಹಳ ರೂಢಿ ಇರ್ತದೆ. ಅಂದ್ರೆ ಅದರಷ್ಟು ಒಮ್ಮಿದೊಮ್ಮಿಲೆ ಅದು ಕಟ್ ಆಗಲ್ಲ. ಬಾಲ್ಯ ಒಮ್ಮಿದೊಮ್ಮಿಲೆ ಇದ್ರಲ್ಲ, ಅದರ ಸರಿಯಾಗಿ ಜನಸಂಖ್ಯೆ ಜಾಸ್ತಿ ಇರ್ತದೆ. ಈ ವಯಸ್ಸಿನಾಗ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಎರಡನೇ ಹಂತದಾಗ ತಂದೆ ಮಕ್ಕಳನ್ನು ಆಸ್ತಿಯನ್ನಾಗಿ ಪರಿವರ್ತಿಸುವಲ್ಲಿ ಜನಸಂಖ್ಯೆ ಬಹಳ ಮಾಡ್ತಾರೆ. ಅಂದ್ರೆ ನಮ್ಗೆ 4-5 ಮಕ್ಕಳು ಹುಟ್ಟಿದ್ರೆ ಅವ್ರು ಬಹಳ ಮಂದಿ ಬೆಳೆಸ್ತಾರೆ. ನಾವು ಶ್ರೀಮಂತರಾಗಲು ಮನೋಭಾವನೆ ಇರ್ತದೆ. ಅದರಿಂದ ಜನಸಂಖ್ಯೆ ಹೆಚ್ಚಿಗೆ ಆಗ್ತಿರ್ತದೆ. ಈ ಮಕ್ಕಳನ್ನ ಆಸ್ತಿಯಾಗಿ ಪರಿವರ್ತನೆ ಮಾಡೋದು. ತಂದೆ ತಾಯಿಗಳನ್ನು ಮುಂದಿನ ವಯಸ್ಸಿನಲ್ಲಿ ಮಕ್ಕಳನ್ನು ಮಾಡ್ತಾರ, ಸಾಕ್ತಾರ ಸಲಹೆ ಮಕ್ಕಳ ಹುಟ್ಟಿಸುವ ಸಂಖ್ಯೆ ಜಾಸ್ತಿ ಆಗ್ತಿರ್ತ. ಅದ್ರಾಗಿ ಜನನ ಪ್ರಮಾಣವು ಕಡಿಮೆ ಆದರೂ ಕಡಿಮೆ ಆಗಲ್ಲ. ಇಲ್ಲಿ ಮರಣ ದರ ಜಾಸ್ತಿ ಇರ್ತೈತಿ. ಆದ್ದರಿಂದ ಎರಡನೇ ಹಂತದ ಜನನ ದರ ಇಳಿಕೆ ಆದರೂ ಮರಣ ದರದಿಂದಾಗಿ ಕುಟುಂಬದ ಸರಾಸರಿ ಗಾತ್ರ ಬೆಳೆಯುತ್ತದೆ. ಇಲ್ಲಿ ಎರಡನೇ ಹಂತದ ಜನಸಂಖ್ಯೆ ಬೆಳವಣಿಗೆ ಬಹಳ ಆಗ್ತದ. ಸಾವಿರ ಕಡಿಮೆ ಬಹಳ ಕಡಿಮೆ ಅಂದ್ರೆ ಆದ್ರೂ ಹುಟ್ಟೋರನ್ನ ಜಾಸ್ತಿ ಹುಟ್ಟಿರ್ತಾರ. ಇಲ್ಲಿ ಎರಡು ಅಷ್ಟೇ ಇರ್ತವೆ. ಒಂದೇ ಹಂತದಾಗ ಹುಟ್ಟೋರು ಸಾವಿರ ಎರಡು ಅಷ್ಟೇ ಇರೋದ್ರಿಂದ ಪ್ರಮಾಣ ಹೋಗಲ್ಲ. ಇಲ್ಲಿ ಏನಾಗ್ತಂದ್ರೆ ಇಲ್ಲಿ ಜನಸಂಖ್ಯೆ ಬೆಳವಣಿಗೆ ಇಂಡಿಯಾ ಪ್ರೆಸೆಂಟ್ ಜಾಸ್ತಿ ಇರ್ತದೆ ಅಂದ್ರೆ ಎರಡನೇ ಹಂತದ ಸ್ಥಿತಿದಾಗ. ಇಲ್ಲಿ ಸಾವಿರ ಸಂಖ್ಯೆ ಕಡಿಮೆ ಆಗೈತಿ, ಅದು ಹುಟ್ಟುವರ ಸಂಖ್ಯೆ ಜಾಸ್ತಿ ಆಗೈತಿ. ಇಂಡಿಯಾದಾಗ ಒಳದಾಗಿ ನಾವೇ ನಂಬರ್ ಒನ್ ಜನಸಂಖ್ಯೆ ಪ್ರಮಾಣದ. ಯಾಕೆ ನಂಬರ್ ಒನ್ ಅಂದ್ರೆ ಇಲ್ಲಿಂದ ನಮ್ಮ ಬಗ್ಗೆ ಕುಟುಂಬ ಯೋಜನೆಗಳ ಬಗ್ಗೆ ಊರಲ್ಲಿ ಹಳ್ಳಿಗಳಲ್ಲಿ ಆದಷ್ಟು ಪ್ರಾಬ್ಲಮ್ ಇರಲ್ಲ. ಎಲ್ಲರೂ ಹೋಟೆಲ್ ಸಾಕ್ತಾರೋ ಅನ್ನೋ ಮನೋಭಾವನೆ ಇರ್ತೈತಿ. ಇದು ಉದ್ಯಮಶೀಲ ಅಂದ್ರೆ ಪ್ರಗತಿಪರಶೀಲ ರಾಷ್ಟ್ರಗಳಲ್ಲಿ ಎರಡನೇ ಹಂತ ಕಂಡು ಬರ್ತೈತಿ. ಇನ್ನು ಮೂರನೇ ಹಂತ. ಈ ಮೂರನೇ ಹಂತವು ಕೃಷಿ ಪ್ರಧಾನ ಆರ್ಥಿಕತೆಯು ಕೈಗಾರಿಕಾ ಆರ್ಥಿಕತೆಯಾಗಿ ಪರಿವರ್ತನೆ ಹೊಂದುತ್ತದೆ. ಅಂದ್ರೆ ಮತ್ತೆ ಹೇಳಿದ್ರೆ ಕೃಷಿ ಸಮಾಜದಿಂದ ಕೈಗಾರಿಕಾ ಸಮಾಜಕ್ಕೆ ಪರಿವರ್ತನೆ ಹೊಂದುವುದೇ ಜನಸಂಖ್ಯೆ ಪರಿವರ್ತನೆ ಸಿದ್ಧಾಂತ. ಇಲ್ಲಿ ಮೊದಲು ಕೃಷಿಯ ಮೂಲ ಉದ್ದೇಶ ಇದು ಒಂದೇ ಅಂತಂದಾಗ ಇಲ್ಲಿ ಕೃಷಿದಿಂದ ಕೈಗಾರಿಕೆ ಆಗಿರ್ತೈತಿ. ಅಂದ್ರೆ ಇದು ಮುಂದುವರಿದ ದೇಶಗಳಲ್ಲಿ ಜಪಾನ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು ಅಂತ ದೇಶಗಳಲ್ಲಿ ಈ ಆರ್ಥಿಕತೆ ಕಂಡು ಬರುತ್ತೆ. ಇಲ್ಲಿ ಕೃಷಿ ಪ್ರಧಾನಕ್ಕಿಂತ ಕೈಗಾರಿಕಾ ಪ್ರಧಾನವೇ ಬಹಳ ಆಗಿರ್ತದೆ. ಅಂದ್ರೆ ಕೈಗಾರಿಕೆಯಿಂದ ಆರ್ಥಿಕತೆ ಮುಂದುವರಿರ್ತದ. ಈ ಹಂತದಲ್ಲಿ ಜನನ ಮತ್ತು ಮರಣ ದರಗಳು ಎರಡೂ ಆದಾಯವಾಗಿ ಇಳಿದಿರ್ತವೆ. ಈ ಮೂರನೇ ಹಂತದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜನಸಂಖ್ಯೆ ಬೆಳೆಸಿಕೊಂಡು ಜನರ ಜನಸಂಖ್ಯೆ ಆಗಿರ್ತದೆ ಅಂದ್ರೆ ಇಲ್ಲಿ ಹುಟ್ಟುವರ ಸಂಖ್ಯೆ ಕಡಿಮೆ ಇರ್ತದೆ, ಮರಣ ದರಗಳು ಕಮ್ಮಿ. ಯಾಕಂದ್ರೆ ಟೆಕ್ನಾಲಜಿ ಭಾಳ ಇರ್ತದೆ. ಟೆಕ್ನಾಲಜಿ ಭಾಳ ಇರೋದ್ರಿಂದ ಸಾವಿರ ಸಂಖ್ಯೆ ಕಡಿಮೆ ಆಗಿರುತ್ತೆ. ಯಾಕಂದ್ರೆ ಉತ್ತಮ ರೀತಿಯ ಸೌಲಭ್ಯಗಳಿರ್ಬೋದು, ಎಲ್ಲ ರೀತಿಯ ಸೌಲಭ್ಯಗಳು ಇರುತ್ತೆ. ಮಾಡಿ ಏನೋ ಮೆನ್ಷನ್ ಅಂದ್ರೆ ಜನಸಂಖ್ಯೆ ಹುಟ್ಟಿಸಬಾರ್ದು. ನಾವು ಈ ಸದ್ಯ ನಮ್ಮ ಮಕ್ಕಳಿಗೆಲ್ಲ ನಾವು ಒಂದೊಂದೇ ಹೇಳ್ಬಿಡ್ತೀವಿ. ಯಾಕಂದ್ರೆ ನಮ್ಮ ಆಸ್ತಿ ಎಲ್ಲ ಬರೀ ಒಬ್ಬಿಗೆ ಸಿಗ್ಲಿ ಬಾ ಮಂದಿ ಹುಟ್ಟಿದ್ರ ಅವ್ರು ಸಾಕಾಗಿ ಹುಟ್ಟಿದ್ದೆ ನಮ್ಗೆ ಇರಲ್ಲ. 4-5 ಮಂದಿ ಹುಟ್ಟಿದ್ರೆ ಅವ್ರಿಗೆಲ್ಲ ಆಹಾರ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ವ್ಯವಸ್ಥೆ ಎಲ್ಲ ಒಮ್ಮೆ ಮಾಡಬೇಕಾಗ್ತದ. ಅದ್ರ ಸಂಬಂಧ ಮನುಷ್ಯ ಶಾಲೆಯಾಗಿ ಏನ್ ಮಾಡ್ತಾರೆ ಅಂದ್ರೆ ಅವರ ತಂದೆ ತಾಯಿಗಳು ಒಬ್ಬರು ಇದರಿಂದ ಜನಸಂಖ್ಯೆ ಪ್ರಮಾಣ ಬಹಳ ಅಂದ್ರೆ ಬಹಳ ಇಳಿಮುಖವಾಗುತ್ತೆ. ಈ ಪ್ರೆಸೆಂಟ್ ಜಪಾನ್ದಾಗ ವಯಸ್ಸಾದವ್ರ ಸಂಖ್ಯೆ ಜಾಸ್ತಿ ಐತಿ. ಅಲ್ಲಿ ಯುವಕರ ಸಂಖ್ಯೆ ಬಹಳ ಕಡಿಮೆ ಐತಿ. ಜಪಾನ್ದಾಗ ಯಾಕೆ ಕಡಿಮೆ ಐತಿ ಅಂದ್ರೆ ಅಲ್ಲಿ ಆರ್ಥಿಕತೆ ಬಹಳ ಮುಂದುವರಿದೈತಿ. ಅಲ್ಲಿ ಬರೀ ಒಬ್ಬೊಬ್ಬರು ಒಂದೊಂದೇ ಮಕ್ಕಳನ್ನ ಹಿಡಿದು ಬಿಡಕತ್ತಾರೆ. ಯಾಕಂದ್ರೆ ಅವರನ್ನು ಸಾಕಾಗಿ ಇದ್ದಕ್ಕಾಗಲ್ಲ ಮತ್ತು ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ. ಹಾಗಾಗಿ ಅವರೆಲ್ಲ ಒಂದೊಂದೇ ಮಕ್ಕಳು ಇರೋದ್ರಿಂದ ಅಲ್ಲಿ ಸದ್ಯ ವಯಸ್ಸಾದವ್ರ ಸಂಖ್ಯೆ ಬಹಳ ಐತಿ. ಯುವಕರ ಸಂಖ್ಯೆ ಇರುವುದು, ಜನರ ಪ್ರಮಾಣ ಇರುವುದಿಲ್ಲ. ಇವಾಗ ಗುರುಗಳೆಲ್ಲ ಯಾರು ಇರಲಿ ಬಿಟ್ಟು ಬಂದ್ರೆ ಖಾಲಿ ಎಲ್ಲಿ ಮಾತ್ರ ಇಲ್ಲಿ ನಗರೀಕರಣ ಬಹಳ ಆಗುತ್ತೆ. ನಗರೀಕರಣ ಆಗೋದ್ರಿಂದ ಊರಲ್ಲಿರುವ ಜನರೆಲ್ಲ ನಗರ ಪ್ರದೇಶಗಳಿಗೆ ಬಳಸುವವರು ಇದ್ರೆ ಊರೆಲ್ಲ ಖಾಲಿ ಆಗ್ತಿದೆ. ವರ್ಲ್ಡ್ದಾಗೆ ನಂಬರ್ 1 ಜನಸಂಖ್ಯೆ ಒಂದು ನಗರ ಟೋಕಿಯೋ. ಟೋಕಿಯೋ ಅಂದ್ರೆ ಜಪಾನ್ ದೇಶದಲ್ಲಿ
ದೊಡ್ಡ ದೊಡ್ಡ ನಗರಗಳಿಗೆ ಹೋಗಿ ವಾಸ ಮಾಡ್ತಾರೆ. ಅದರ ಸಲುವಾಗಿ ಮರಣ ದರನು ಕಮ್ಮಿ ಆಗ್ತದೆ, ಅದರ ಜನಸಂಖ್ಯೆ ಕೂಡ ಕಮ್ಮಿ ಆಗ್ಬಿಡ್ತದೆ. ಮಕ್ಕಳು ತಮ್ಮ ಆಸ್ತಿಗೆ ಮಕ್ಕಳು ಇಲ್ಲಿ ನಮ್ಮ ಹೊರೆ ಆತರ ನಮ್ಮ ಮನೋಭಾವನೆ ಮೂರನೇ ಹಂತದಾಗ ಇರ್ತಾರೆ. ಎರಡನೇ ಹಂತದ ಮಕ್ಕಳನ್ನ ಆಸ್ತಿಯನ್ನಾಗಿ ಪರಿವರ್ತಿಸಲಿ ಎರಡನೇ ಹಂತ. ಒಂದನೇ ಹಂತದಾಗ ಮಕ್ಕಳನ್ನು ಅನುಭವಿಸ್ತಾರೆ, ಅಂದ್ರೆ ಮಕ್ಕಳು ಮಾಡೋದ್ರಿಂದ ಅವ್ರಿಗೆ ಒಂದು ದೃಷ್ಟಿಗುಣ ಸಿಗ್ತದೆ, ಅದನ್ನ ಅವ್ರು ಪರಿವರ್ತನೆ ಇದು ಬಹಳ ಸಮಸ್ಯೆ ಇರ್ತದೆ. ಸಮಾಜದಲ್ಲಿ ಸ್ತ್ರೀಯರ ಪಾತ್ರ ಉತ್ತಮವಾಗಿರ್ತದೆ. ಏಳನೇ ಹಂತದ ಸಮಾಜದಲ್ಲಿ ಸ್ತ್ರೀಯರ ಬಂಧುಗಳಲ್ಲಿ ಗಂಡು ಹೆಣ್ಣು ನಾಲ್ಕು ಕೂಡಗಳ ಮಧ್ಯೆ ಒಂದು ಕಾಲ ಇತ್ತು. ಸದ್ಯ ಕೈಗಾರಿಕೆ ಮುಂದುವರೆದಿದೆ. ಎಲ್ಲ ಕಡೆಯಲ್ಲೂ ಹೆಣ್ಣು ಒಂದು ಮುಖ್ಯ ಉದ್ದೇಶದಿಂದಾಗಿ ಹಾಗೆ ಸಮಾಜದ ಕೇಂದ್ರೀಕೃತವಾಗಿರ್ತವೆ. ಉತ್ತಮ ವೈದ್ಯಕೀಯ ಸೌಲಭ್ಯಗಳು ಮತ್ತು ಉತ್ತಮ ಸಾರಿಗೆ ವ್ಯವಸ್ಥೆ ಇರ್ತವೆ. ಉತ್ತಮ ವೈದ್ಯಕೀಯ ವಸ್ತುಗಳು, ಉತ್ತಮ ಸಾರಿಗೆ, ಇನ್ನೂ ಸಾರಿಗೆ ವ್ಯವಸ್ಥೆ ಎರಡನೇ ಹಂತದಾಗ ಉತ್ತಮ ರೀತಿಯಾಗಿ ಇರುವುದಿಲ್ಲ. ಐಟಿಆರ್ ರೋಡ್ಗಳು ಇರುವುದಿಲ್ಲ, ಟ್ರಾಫಿಕ್ ಇರುವುದಿಲ್ಲ, ಮತ್ತು 4-5 ಬೆಲೆಗಳು ಇರ್ತವೆ. ಈ ಬೆಂಗಳೂರದಾಗ ಈಗ ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ ಹೋಗ್ಬೇಕಂದ್ರೆ 4 ತಾಸು ಬೇಕು. ಏನೇ ದಂಡೆಗೆ ಆಟಕ್ಕೆ ಕಾಲ ಮಧ್ಯಾಹ್ನದ ಜನನ ಪ್ರಮಾಣ 50 ರೂಪಾಯಿ ಇರುತ್ತೆ. ಅಂದ್ರೆ 50 ಲಕ್ಷ ಒಂದು 10 ವರ್ಷನಾಗ 50 ಲಕ್ಷ ಮಂದಿ ಹುಟ್ಟಿದ್ರು ಅಂದ್ರೆ ಎರಡನೇ ಹಂತದಾಗ ಕಮ್ಮಿ ಆಗ್ತಿರ್ತದೆ. 2 ಲಕ್ಷಕ್ಕಿಂತ ಕಡಿಮೆ ಆಗ್ತೈತಿ. ಮತ್ತು ಮರಣ ಪ್ರಮಾಣ ಜನನ ಪ್ರಮಾಣ ಹೈಯೆಸ್ಟ್ ಇರ್ತೈತಿ. ಇದು ಕಮ್ಮಿ ಆಗ್ತಿರಲ್ಲ. ಯಾಕೆ ಕಮ್ಮಿ ಆಗ್ತಿರಲ್ಲ ಅಂದ್ರೆ ಇಲ್ಲಿ ಅಪೌಷ್ಟಿಕತೆ ಇರ್ಬೋದು, ಮತ್ತು ಕುಟುಂಬ ಯೋಜನೆಗಳ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ. ಚಾಲು ಆಗೈತೆ ಸರ್, ಇದು ಬಸ್ ಸ್ಲೈಡ್ ಅಷ್ಟೇ ಚಾಲು ಆಗೈತೆ. ಜನಸಂಖ್ಯೆ ಬೆಳವಣಿಗೆ ಬಹಳ ಇರ್ತದೆ. ಯಾಕೆ ಬಹಳ ಇರ್ತದೆ ಏನಂದ್ರೆ ಜನಸಂಖ್ಯೆ ಬೆಳವಣಿಗೆ ಇದೆ. ಪ್ರೆಸೆಂಟ್ ಇಂಡಿಯಾ ಇದು ಮುಂದುವರೆದಿರುವ ರಾಷ್ಟ್ರಗಳಲ್ಲಿ ಕಂಡುಬರುತ್ತಾ, ಇದು ತಿರುಗಿ ಮುಂದುವರೆದ ರಾಷ್ಟ್ರಗಳಲ್ಲಿ ಕಂಡುಬರುತ್ತಾ. ಇಲ್ಲಿ ಜನನ ಪ್ರಮಾಣ ಮರಣ ಪ್ರಮಾಣ ಎರಡೂ ಕಡಿಮೆ ಆಗಿರ್ತದೆ. ಮತ್ತು ಇಲ್ಲಿ ಕೃಷಿ ಭೂಮಿಯಿಂದ ಕೈಗಾರಿಕಾ ಭೂಮಿಯನ್ನಾಗಿ ಪರಿವರ್ತನೆ ಹೊಂದಿ ಕೈಗಾರಿಕಾ ಬೆಳವಣಿಗೆ ಬಹಳ ಅಂತ ಇರುತ್ತೆ. ಈ ಕೈಗಾರಿಕಾ ಭೂಮಿ ಸ್ಟಾರ್ಟ್ ಆಗುತ್ತೆ, ಇವಾಗ ಕೈಗಾರಿಕೆ ಇರ್ಬೋದು ಇರುವುದಿಲ್ಲ. ಸಾರಿಗೆ ವ್ಯವಸ್ಥೆ ಇಲ್ಲ. ಸಾರಿಗೆ ವ್ಯವಸ್ಥೆ ಇದ್ರೂ ಸುಧಾರಣೆ ಇರುವುದಿಲ್ಲ. ಉದಾಹರಣೆ ಸಾರಿಗೆ ವ್ಯವಸ್ಥೆ ಇರ್ಬೋದು, ವೈದ್ಯಕೀಯ ಕ್ಷೇತ್ರಗಳಾಗಿರ್ಬೋದು, ಕೈಗಾರಿಕೆ ಇರ್ಬೋದು, ಇಲ್ಲಿ ಭಾಳ ಮುಂದುವರಿಯುತ್ತೆ. ಮುಗಿತಾ? ಏನಾದ್ರು ಕ್ವಶನ್ ಕೇಳೋರಿದ್ರೆ ಕೇಳ್ರಿ. ಎನಿ ಕ್ವಶನ್ಸ್?